ಭಾರತ ಹಳ್ಳಿಗಳ ದೇಶ. ಹಳ್ಳಿಗಳ ಉದ್ಧಾರವಾದರೆ ದೇಶ ಉದ್ಧಾರವಾಗಲಿದೆ. ಆ ಮೂಲಕ ಸುಂದರ ಗ್ರಾಮ ಹಾಗೂ ಭಾರತ ನಿರ್ಮಾಣ ಮಹಾತ್ಮ ಗಾಂಧೀಜಿಯವರ ಕನಸಾಗಿತ್ತು. ಈ ಕನಸು ಸದ್ದಿಲ್ಲದೆ ಈಡೇರಿದೆ ಎಂದರೆ ತಪ್ಪಾಗಲಾರದು. ಈ ಕುರಿತು ಒಂದು ವರದಿ. ಸುಸಜ್ಜಿತ ಕಾಂಕ್ರೀಟ್ ರಸ್ತೆಗಳು, ಉತ್ತಮ ಶಾಲೆ, ಕುಡಿಯುವ ನೀರಿನ ಟ್ಯಾಂಕ್, ಮನೆ ಮನೆಗೆ ಆಗಮಿಸಿ ಆರೋಗ್ಯ ಪರಿಶೀಲಿಸುವ ವೈದ್ಯರು, ಸ್ವಚ್ಛ ಸುಂದರ ಹಳ್ಳಿಗೆ ಅತ್ಯುತ್ತಮ ಪಂಚಾಯಿತಿ ಪುರಸ್ಕಾರ, ಈ ಎಲ್ಲ ದೃಶ್ಯಗಳು ಕಾಣಬರುವುದು ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಹಕ್ಲಾಡಿ ಗ್ರಾಮ ಪಂಚಾಯಿತಿಯಲ್ಲಿ. ಮಹಾತ್ಮ ಗಾಂಧಿಯವರು ಭಾರತ ಹಳ್ಳಿಗಳ ದೇಶ, ಹಳ್ಳಿಗಳು ತನ್ನನ್ನು ತಾನೇ ಆಳಿಕೊಳ್ಳುವ ಪಂಚಾಯಿತಿ, ದನ ಕರುಗಳು ಮೇಯಲು ಹುಲ್ಲುಗಾವಲು, ಗ್ರಾಮಕ್ಕೆ ಉತ್ತಮ ರಸ್ತೆ, ಆಸ್ಪತ್ರೆ, ಶಾಲೆಗಳು ಇರುವುದು ಸೂಕ್ತ ಎಂದು ಮುಕ್ಕಾಲು ಶತಮಾನಗಳ ಹಿಂದೆಯೇ ಹೇಳಿದ್ದರು. ಹಕ್ಲಾಡಿ ಗ್ರಾಮ ಮಹಾತ್ಮ ಗಾಂಧೀಜಿಯವರ ಎಲ್ಲ ಆಶಯಗಳನ್ನು ಒಳಗೊಂಡು ಜನಮನ ಸೆಳೆಯುತ್ತಿರುವ ಗ್ರಾಮ ಪಂಚಾಯಿತಿ ಹಿರಿಮೆಗೆ ಪಾತ್ರವಾಗಿದೆ. ಇಷ್ಟಕ್ಕೂ ಇದು ಸಾಧ್ಯವಾಗಿರುವುದು ಗ್ರಾಮ ಪಂಚಾಯಿತಿಯ ಉತ್ತಮ ಕಾರ್ಯ ಹಾಗೂ ಸಿಬ್ಬಂದಿಯ ಸೇವಾ ಮನೋಭಾವದಿಂದಾಗಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳಾದ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಸುಮಾರು 25,000 ಮಾನವ ದಿನಗಳ ಉದ್ಯೋಗ ಸೃಷ್ಟಿಸಿ ಅಗತ್ಯ ಇರುವವರಿಗೆ ಕೆಲಸ ನೀಡಲಾಗಿದೆ. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಚಂದ್ರ ಬಿಲ್ಲವ ಸಾಮಾಜಿಕ ನ್ಯಾಯ ಮತ್ತು ಭದ್ರತೆ ಯೋಜನೆಯಡಿ ರಾಜ್ಯ ಮಟ್ಟದ ತೃತೀಯ ಬಹುಮಾನ ಬಂದಿದೆ. ಪಂಚಾಯಿತಿಯ ಈ ಯಶಸ್ಸಿಗೆ ಜಿಲ್ಲೆಯ ಎಲ್ಲ ಅಧಿಕಾರಿಗಳ ಶ್ರಮ ಮತ್ತು ಸಹಕಾರ ಅಡಗಿದೆ ಎಂದು ಹೇಳಿದರು. ರಾಷ್ಟ್ರ ಮಟ್ಟದ ಒಂದು ದೀನ್ ದಯಾಳ್ ಸತತ್ ವಿಕಾಸ್ ಯೋಜನೆಯಲ್ಲಿ 3ನೇ ಪ್ರೈಸನ್ನು ಪಡ್ಕೊಳ್ಳುವಾಗ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಪಡ್ಕೊಳ್ಳಲು ನಮಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಈ ಪ್ರಶಸ್ತಿಗೆ ಕಾರಣೀಕರ್ತರಾದ ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಜಿಲ್ಲಾ ಪಂಚಾಯತ್ ಉಡುಪಿಯವರು ಪ್ರದೀಪ್ ಗಾಯಲ್ ಸರ್ ಅವರು ಇದಕ್ಕೆ ಕಾರಣೀಕರ್ತರಂತ ನಾನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಪಂಚಾಯಿತಿ ಉಪಾಧ್ಯಕ್ಷ ಸುಭಾಷ್ ಶೆಟ್ಟಿ ಹಕ್ಲಾಡಿ ಆರೋಗ್ಯ, ಶಿಕ್ಷಣ, ಸ್ವಚ್ಛತೆಯಂತಹ ಸರ್ಕಾರದ ಸಾಮಾಜಿಕ ಭದ್ರತಾ ಸೌಲಭ್ಯಗಳನ್ನು ಜನರಿಗೆ ಒದಗಿಸುವ ಮೂಲಕ 100% ಪ್ರಗತಿ ಸಾಧಿಸಿದ್ದೇವೆ ಎಂದು ಮಾಹಿತಿ ನೀಡಿದರು. ಕೇವಲ ಸಾಮಾಜಿಕ ಬದ್ಧತೆ ಮತ್ತು ಸಾಮಾಜಿಕ ನ್ಯಾಯ ಮಾತ್ರವಲ್ಲದೆ ಅದರ ಜೊತೆಗೆ ಆರೋಗ್ಯ ವಿಷಯದಲ್ಲಿ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಾ ಬಂದಿರುವಂಥ ಪಂಚಾಯತ್ ನಮ್ಮದು. ಅದೇ ರೀತಿ 100% ಪಿಂಚಣಿ ಯೋಜನೆಯನ್ನು ನಾವು ಸಹ ಹೊಂದಿದ್ದೇವೆ. ಅದೇ ರೀತಿ 100% ಏನು ಅಂಗವಿಕಲರಿಗೆ ID ಕಾರ್ಡನ್ನು ನೀಡುವುದನ್ನು 100% ಸಾಧಿಸಿದ್ದೇವೆ. ನಮ್ಮ ಈ ಒಂದು ಪ್ರಶಸ್ತಿಯನ್ನು ಪಡೆಯಲಿಕ್ಕೆ ಸಾಕಷ್ಟು ಜನರ ಸಹಕಾರವನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಬೇಕಾಗ್ತದೆ. ಒಟ್ಟಿನಲ್ಲಿ ಮಹಾತ್ಮ ಗಾಂಧೀಜಿಯವರ ಕನಸು ಆಡಂಬರ ಇಲ್ಲದೆ ಉಡುಪಿಯ ಪಂಚಾಯಿತಿಯೊಂದರಲ್ಲಿ ಯಶಸ್ವಿಯಾಗಿರುವುದು ಅತ್ಯಂತ ಶ್ಲಾಘನೀಯ ಕಾರ್ಯ.